ಶಿಕ್ಷಣದ ವ್ಯವಸ್ಥೆ ಹೆಂಗೆ ಇರಬೇಕು ಬಹಳ ಮುಖ್ಯವಾಗಿ ಅಂದ್ರೆ ಬರೀ ಉದ್ಯೋಗದ ಒಂದು ಹೊಟ್ಟೆಪಾಡಿನ ಶಿಕ್ಷಣ ಆಗಬಾರ್ದು. ಶಿಕ್ಷಣದ ವ್ಯವಸ್ಥೆ ಅಥವಾ ಒಂದು ಉದ್ಯೋಗದ ಶ್ರೇಣಿನಲ್ಲಿ ಬೆಳಿಬೇಕು. ನೀವು ಶಿಕ್ಷಣ ಓದಿದ್ರೆ ನೀವೆಲ್ಲ ಒಂದು IAS KS, ಅದಲ್ಲ ನಮ್ಮ ಗುರಿ. ನಮ್ಮ ಶಿಕ್ಷಣ ಆಗ್ಬಿಟ್ಟು ಮಾನಸಿಕ ವಿಕಾಸ ಆಗಿ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅನ್ನೋ ನಮ್ಮ ಉದ್ದೇಶ ಇಲ್ಲ. ಸಿನಿಮಾ ಅದು ಬೈ ಚಾನ್ಸ್ ಆಗಿ ಸಿಕ್ತು, ಅದು ನನಗೆ ಒಳ್ಳೆ ವೇದಿಕೆ ಕೊಡ್ತು. ಮತ್ತೆ ಬಟ್ ಮುಖ್ಯವಾಗಿ ಸಿನಿಮಾದಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ಬೆಳಿಬಹುದು. ನಾನೊಬ್ಬ ನಟ ಅಂದಾಗ ನಾನೊಬ್ಬ ಕೈಗೊಂಬೆ. ನಮಸ್ಕಾರ, ಸಂಜೆ ವಾಣಿ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಶ್ರುತಿ ನೀರಾಯ. ಇವರು ಸಿನಿಮಾ ಅಷ್ಟೇ ಅಲ್ಲದೆ ರಾಜಕೀಯ ಹಾಗೆ ಸಮಾನತೆಯ ವಿಚಾರದಲ್ಲೂ ಕೂಡ ಧ್ವನಿ ಎತ್ತಿದವರು. ಸಮಾನತೆ, ಧ್ಯೇಯ, ನ್ಯಾಯ, ಗುರಿ ಇವು ಇವರ ಮುಖ್ಯವಾಗಿ ಪಾಲಿಸ್ತಾ ಇರುವಂತಹ ಒಂದು ಘೋಷವಾಕ್ಯ. ಎಸ್, ಇವರು ಇತ್ತೀಚಿನ ದಿನಗಳಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿದ್ದಾರೆ. ಕಾಸ್ಟಿಂಗ್ ಕೌಚ್ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ. ಎಸ್, ಫೈರ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಅಲ್ಲಿ ಸ್ಯಾಂಡಲ್ವುಡ್ನಲ್ಲಿ ನಡೀತಾ ಇರುವಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಧ್ವನಿ ಎತ್ತಾ ಇರುವಂತಹ ನಟ, ಚಿಂತಕ ಇವರು ಬೇರೆ ಯಾರೂ ಅಲ್ಲ, ನಟ ಚೇತನ ಹಿಂಸಾ ಅವರು. ಇವತ್ತು ನಮ್ಮ ಜೊತೆ, ನಮ್ಮ ಸಂಜೆವಾಣಿ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶ್ರುತಿ ಅವರೇ. ಸರ್, ಮೊದಲನೇದಾಗಿ ನಟ ಚೇತನ ಅಂದ ತಕ್ಷಣ ನಮಗೆ ಹೋರಾಟದ ಮನುಷ್ಯ, ಪ್ರತಿ ಟೈಮ್ ಹೋರಾಟ ಮಾಡ್ತಾರೆ, ಹಾಗೇನೆ ಒಂದು ಸಮಾಜದಲ್ಲಿ ಸಮಾನತೆಗೋಸ್ಕರ ಹೋರಾಡ್ತಾರೆ ಅನ್ನುವಂತ ಒಂದು ಅನ್ಸುತ್ತೆ ಸಡನ್ ಆಗಿ. ಸೊ ನಿಮ್ಮ ಸದ್ಯದ ಹೋರಾಟದ ಬದುಕು ಹೇಗಿದೆ ಅನ್ನುವಂಥದ್ದು? ಶ್ರುತಿ ಅವರೇ, ನಾನು 2005ರಲ್ಲಿ ಅಮೆರಿಕ ಬಿಟ್ಟು 23 ವರ್ಷ ಅಮೆರಿಕದಲ್ಲಿದ್ದೆ. ಅಲ್ಲಿ ನನಗೆ ಎಲ್ಲ ಥರ ಸೌಲಭ್ಯಗಳು ಸಿಕ್ಕಿತ್ತು. ನಮ್ಮ ತಂದೆ ತಾಯಿ ಡಾಕ್ಟರ್ಗಳು, ಮತ್ತು ನನಗೆ ಆರ್ಥಿಕವಾಗಿ ಏನು ಕಷ್ಟ ಇಲ್ಲ, ಒಳ್ಳೆ ಶಿಕ್ಷಣ ಸಿಕ್ತು, ಒಳ್ಳೆ ಪ್ರೀತಿ ಸಿಕ್ತು, ಒಳ್ಳೆ ಆರೋಗ್ಯ ಇತ್ತು, ಎಲ್ಲ ಸಿಕ್ಕಿತ್ತು. ಆ ವ್ಯವಸ್ಥೆನಲ್ಲೂ ಭಾಳ ತಾರತಮ್ಯದ ವ್ಯವಸ್ಥೆ, ಅದರಲ್ಲೂ ಎಷ್ಟೋ ಬಲಿಪಶು ಆಗಿದ್ವಿ ಆ ವರ್ಣಭೇದ ಅಥವಾ ಧಾರ್ಮಿಕ ದಬ್ಬಾಳಿಕೆ. ಬಟ್ ನನಗೆ ಈ ರೀತಿ ಮನೆಯಲ್ಲಿ ನಮ್ಮ ಭಾಳ ಅದ್ಭುತವಾದ ವಾತಾವರಣ ಇತ್ತು. ಅದನ್ನ ನನಗೆ ಕರ್ನಾಟಕಕ್ಕೆ ಆಗಾಗ ಬರ್ತಾ ಇದ್ದೆ. ಸೊ ನನಗೆ ಕನ್ನಡದ ಮೇಲೆ ಭಾಳ ಪ್ರೀತಿ ಇತ್ತು, ಇವತ್ತು ಇದೆ. ಮತ್ತು ನನಗೆ ಈ ಸಮಾಜ ನೋಡ್ತಾ ಇದ್ದೆ, ಆ ಸಮಾಜನ ನೋಡ್ತಾ ಇದ್ದೆ. ಎರಡು ಸಮಾಜದ ನಡುವೆ ಒಂದು ರೀತಿ ಎರಡರಲ್ಲೂ ಬದುಕ್ತಾ ಇದ್ದೆ. ಆಮೇಲೆ ನನಗೆ 2005ರಲ್ಲಿ ನಾನು ಕಾಲೇಜು ಡಿಗ್ರಿ ಮುಗಿಸಿದ ಮೇಲೆ ನಾನು ಅಮೇರಿಕಾದಲ್ಲಿ ಕೆಲವ್ರಿಗೆ ಸಹಾಯ ಮಾಡ್ಬೋದು. ಯಾಕಂದರೆ ಅಮೇರಿಕನ್ ಸಮಾಜ ಬಿಳಿ ಸಮಾಜ, ಅದು ಒಂದು ಬಹುತೇಕರದ ಒಂದು ಕ್ರಿಶ್ಚಿಯನ್ ಸಮಾಜ. ಅದು ಅವ್ರದ್ದೇ ಆದ ನಾವು ನಮ್ಮ ವಿಚಾರಗಳು, ಸಮಾನತೆಯ ವಿಚಾರ ನನಗೆ ಅವಾಗ ಚಿಕ್ಕ ವಯಸ್ಸಲ್ಲೇ ಗೊತ್ತಾಗ್ಬಿಟ್ಟಿತ್ತು. ಸಮಾನತೆನೇ ಬೇಕಾಗಿರೋದು, ನ್ಯಾಯ, ಸಮಾನತೆ, ವೈಜ್ಞಾನಿಕತೆ. ಬಟ್ ನಾನು ಅಲ್ಲಿ ಮಾತಾಡಿದ್ರೆ ನಾನು ಕೆಲವರಿಗೆ ಸಹಾಯ ಮಾಡಬಹುದು, ಒಂದು ಸ್ವಲ್ಪ ಜನಕ್ಕೆ ಸಹಾಯ ಮಾಡ್ಬೋದು. ಯಾಕಂದ್ರೆ ಬಿಳಿ ಸಮಾಜ ನಮ್ಮನ್ನು ಒಪ್ಪಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಕೇಳ್ತಾ ಇದ್ದೆ ಬಿಳಿ ಹುಡುಗರಿಗೆ, ಬಿಳಿ ಹುಡುಗಿಯರಿಗೆ, ನೀವೆಲ್ಲ ಎಷ್ಟು ಕಾಳಜಿ ಇದೆ, ನೀವೆಲ್ಲ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನೀವೆಲ್ಲ ಬನ್ನಿ ನಮ್ಮ ಜೊತೆ ನ್ಯಾಯಕ್ಕೋಸ್ಕರ ನಿಂತ್ಕೊಳ್ಳಿ, ಎಲ್ಲರೂ ಸರಿ ಸಮಾನ ಅಂತ ನಿಂತ್ಕೊಳ್ಳಿ. ಅವ್ರಿಗೆ ಏನ್ ಅನ್ಸೋದು ಅಂದ್ರೆ ವರ್ಣಭೇದ ಇಲ್ಲವೇ ಇಲ್ಲ ಅಂತ ಅನ್ಸೋದು. ಯಾಕಂದ್ರೆ ಅವ್ರ ಅನುಭವಿಸಿಲ್ಲ. ನಾನು ಅದನ್ನ ಯೋಚನೆ ಮಾಡಕ್ ಶುರು ಮಾಡಿದೆ. ನಾನು ಅಮೆರಿಕದಲ್ಲಿ ಹೀಗಿದ್ರೆ ನಾನು ಕರ್ನಾಟಕಕ್ಕೆ ವಾಪಸ್ ಹೋಗಿ, ನಾನು ಯಾವಾಗ ಚಿಕ್ಕ ವಯಸ್ಸಿಂದ ಕರ್ನಾಟಕಕ್ಕೆ ವಾಪಸ್ ಬರ್ಬೇಕು. ಅಂದ್ರೆ ಕನ್ನಡ ಅಂದ್ರೆ ನನ್ನ ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ಲದೆ ಇರೋ ಜಾಗ ಅಂದ್ರೆ ಅದು ಕರ್ನಾಟಕ ಬಿಟ್ಟು ಇನ್ನೆಲ್ಲೂ ದೊಡ್ಡ ಮಟ್ಟಕ್ಕಿಲ್ಲ. ಸೊ ನಮಗೆ ಕನ್ನಡ ಅಂದ್ರೆ ನನಗೆ ಬಹಳ, ಕನ್ನಡ ಸಾಹಿತ್ಯ, ಕನ್ನಡ ಏಕಪಾತ್ರ ಅಭಿನಯ, ಕನ್ನಡ ಜಾನಪದ ಸಂಗೀತ, ಕನ್ನಡ ಅಂದ್ರೆ ನನಗೆ ಬಹಳ ಪಂಚಪ್ರಾಣ. ಸೊ ನಮಗೆ ಕರ್ನಾಟಕಕ್ಕೆ ಬಂದು ಕರ್ನಾಟಕದಲ್ಲಿ ನಾನು ಎಲ್ಲ ಪಡೆದಿರೋನಾಗಿ, ಎಲ್ಲ ಪಡೆದಿರೋನಾಗಿ ಅಮೆರಿಕನ್ ಸಮಾಜದಲ್ಲಿ ಪಡೆದಿರೋನಲ್ಲ, ಎಲ್ಲ ಪಡೆದಿರೋನಾಗಿ ನಾನು ಕರ್ನಾಟಕದಿಂದ ನಮ್ಮ ತಂದೆ ತಾಯಿ, ನಮ್ಮ ತಾತ ಅಜ್ಜಿದಿರು ಎಷ್ಟೋ ಒಂದು ರೀತಿ ಜಾತಿನಲ್ಲಿ, ಶಿಕ್ಷಣದಲ್ಲಿ ಬೇರೆ ಬೇರೆ ರೀತಿ ಪಡೆದಿರೋರು, ಮತ್ತೆ ಅವಕಾಶಗಳಲ್ಲಿ ಪಡೆದಿರೋದ್ರಿಂದ ನಾನು ಇಲ್ಲಿ ವಾಪಸ್ ಬಂದು ನಾನು ಎಲ್ಲಾ ಒಂದು ರೀತಿ ಅನ್ಯಾಯದ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಂಡು ಸಮಾನತೆ ಸಾರಿದ್ರೆ ಬಹಳ ಜನಕ್ಕೆ ಸಹಾಯ ಮಾಡ್ಬೋದು ಅಂತ ನನಗೆ ಅವಲೇ ಗೊತ್ತಿತ್ತು 2005ರಲ್ಲಿ. ಸೊ ನಾನು ಒಬ್ಬ ರಂಗಭೂಮಿ ಆಕ್ಟಿವಿಸ್ಟ್ ಆಗಿ, ರಂಗಭೂಮಿ ಕಾರ್ಯಕರ್ತನಾಗಿ ನನಗೆ ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್ ಸಿಕ್ಕಿ ಫುಲ್ ಬ್ರೈಟ್ ನಲ್ಲಿ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದೆ. ಕರ್ನಾಟಕದಲ್ಲಿ ನನಗೆ ಇಂಡಿಯಾ ಅಮೆರಿಕ ಸೇರಿ ಫುಲ್ ಬ್ರೈಟ್ ನಾನು ಕೊಟ್ಟಿದ್ರು. ನಾನು ಬೇರೆ ಬೇರೆ ಕಡೆ ತಿರುಗಾಟ ಮಾಡ್ತಾ ಇದ್ದೆ. ನಾನು ಇದರಲ್ಲಿ ನೀನಾಸಂಗೂ ಹೋಗಿದ್ದೆ, ಇದಕ್ಕೆ ರಂಗಾಯಣದಲ್ಲೂ ಎಷ್ಟೋ ಬಹುರೂಪಿ ಅದ್ರ ಜೊತೆ ಪಾಲ್ಗೊಂಡಿದ್ದೆ. ನನಗೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಸುರೇಶ್ ಅಣಗಳ್ಳಿ ಅಂತ ನನಗೆ ಅಡ್ವೈಸರ್ ಆಗಿತ್ತು. ಸೊ 1 ವರ್ಷ ಅದನ್ನ ಬೇರೆ ಬೇರೆದೆಲ್ಲ ಮಾಡ್ತಾ ಇದ್ದೆ.
ನನಗೆ ಆವಾಗಿಂದ ನನಗೆ ಉದ್ದೇಶ ಇದ್ದಿದ್ದೆ ಸೇವೆ ಮಾಡಬೇಕು. ಆಮೇಲೆ ನನಗೆ ಅನೇಕ ಬೈ ಚಾನ್ಸು ಎಷ್ಟೋ ನಾನು ರಂಗಭೂಮಿ ಮಾಡ್ತಾ ಇರೋದ್ರಿಂದ ಎಷ್ಟೋ ಜನ ನಮಗೆ ನರೇಂದ್ರ ಬಾಬು, ಕಿಶೋರು, ಸುಮನ ಇಂಥವರೆಲ್ಲ ಮುಖಾಂತರ ನನಗೆ ಅಗ್ನಿಶಿತರು ಭೇಟಿ ಆಯಿತು. ಆಮೇಲೆ ಅವಲೇ ಅವ್ರು ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಚಾನ್ಸ್ ಸಿಕ್ತು. ಸಿನಿಮಾ ನಿರ್ಮಾಣ ಮಾಡಿರೋರು, ನಿರ್ದೇಶನ ಮಾಡಿರೋರು, ಬರೆದಿರೋದ್ರಿಂದ ನನಗೆ ಅವಕಾಶ ಸಿಕ್ಕಿ ನನಗೆ ಆ ದಿನಗಳು ಚೇತನ್ ಅಂತ ಒಂದು ಹೆಸರು ಬಂತು. ಬಟ್ ನಿಜವಾಗ್ಲೂ ಅವರು ಮಾಡಿದ ಸಿನಿಮಾಗೆ ನನಗೆ ಒಳ್ಳೆ ಒಂದು ವೇದಿಕೆ ಸಿಕ್ತು. ಸೊ ಇದೆಲ್ಲ ನಡೀತಿರುವಾಗ ನನಗೆ ಆಮೇಲೆ ಎಷ್ಟೋ ವರ್ಷ ಸಿನಿಮಾನು ಮಾಡಿದೆ. ಕೆಲವು ಬಿರುಗಾಳಿ, ಸೂರ್ಯಕಾಂತಿ, ದಶಮುಖ, ಮೈನಾ ಈ ಥರ ಸಿನಿಮಾಗಳು ಬೇಕಾದಷ್ಟು ಮಾಡಿದೆ. ಬಟ್ ನಾನು ಹೋಗ್ತಾ ಹೋಗ್ತಾ ನಾನು ಸಮಾಜನೂ ಕೂಡ ನಾನು ಕಲ್ತ್ಕೊಳ್ತಾ ಇದ್ದೆ, ಸಮಾಜದ ವಿಚಾರಗಳು ಏನೇನಿದೆ. ಆಮೇಲೆ ಆ ಟೈಮ್ನ ಶ್ರುತಿಯವರು ಏನಾಗ್ತಾ ಇತ್ತು ಅಂದರೆ, ನಾನು ಬೇಕಾದಷ್ಟು ಜನ ಒಂದು ಸ್ವಲ್ಪ ಕೂತ್ಕೊಂಡು ಒಂದು ರೂಮ್ನಲ್ಲೋ ಯಾವುದೋ ಒಂದು ಜಾಗದಲ್ಲೋ ಯಾವುದೋ ಮನೆಯಲ್ಲೋ ಅವರೆಲ್ಲ ಮಾತಾಡ್ತಿರೋರು ಬೇರೆ ಬೇರೆ ವಿಚಾರ. ನಾನು ನನ್ನ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೆ. ಈ ಥರ ಸಮಾನತೆ ಬೇಕು, ನನಗೆ ಅನ್ಯಾಯದ ವ್ಯವಸ್ಥೆನ ಪ್ರಶ್ನೆ ಮಾಡಬೇಕು, ಈ ಥರದ ನನ್ನ ರೀತಿನ ಆ ಟೈಮ್ನಲ್ಲಿ ನಾವು ಹೆಂಗೆ ಅಂತ ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಧಾರ್ಮಿಕ ಎಲ್ಲ ಅಸಮಾನತೆಗಳ ವಿರುದ್ಧ ನಾನು ಹಿಂಗೆ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ಮತ್ತು ನನ್ನ ರೀತಿನಲ್ಲಿ ಅವರು ಎಲ್ಲರೂ ನನ್ನನ್ನು ಒಂಥರ ಏನೋ ಒಂಥರ ವಿಚಿತ್ರ, ಇವನೇನೋ ಒಂಥರ ಏನೋ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ನೋಡೋ. ನನಗೆ ಏನನ್ಸಕ್ಕೆ ಶುರು ಮಾಡ್ಬಿಡ್ತು, ನಾನು ಸರಿ ಇಲ್ಲ ಕರ್ನಾಟಕಕ್ಕೆ ನನಗೆ ನನ್ನ ಯೋಚನೆಗಳು ಕರ್ನಾಟಕ ಒಪ್ಪಲ್ಲ, ಕರ್ನಾಟಕಕ್ಕೆ ಬೇಕಿಲ್ಲ, ಅದು ಅಗತ್ಯ ಇಲ್ಲ ಅಂತ ನಾನು ಅವಾಗ ಅನ್ಕೊಂಡೆ. ಯಾವಾಗ ನಾನು 2013 ಆದಮೇಲೆ 11 ಹೋರಾಟ ಆ್ಯಂಟಿ ಕರಪ್ಷನ್, 12ರಲ್ಲಿ ಎಂಡೋಸಲ್ಫರ್, 13ರಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟಕ್ಕೆ ಇಳಿದುಬಿಟ್ಟು ನಾವು ನನಗೆ ಗೊತ್ತಾಯಿತು ನಮ್ಮ ವಿಚಾರನೇ ಅಗತ್ಯ ಇರೋದು, ಬೇಕಿರೋದು. ಆದರೆ ಆ ಚಳುವಳಿಗಳು ಇವತ್ತಿನ ದಿನ ಬಹಳ ಕಾರಣಾಂತರಗಳಿಂದ ಸಮಸ್ಯೆಗಳು, ಲೀಡರ್ಶಿಪ್ ಸಮಸ್ಯೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆಗಳು, ನೈತಿಕತೆಯ ಸಮಸ್ಯೆಗಳಾಗಿರ್ಬೋದು, ಅಥವಾ ಈ ಒಂದು ಸ್ವಪ್ರತಿಷ್ಠತೆಯ ಸಮಸ್ಯೆಗಳಿರ್ಬೋದು, ಅಥವಾ ರಾಜಕೀಯ ಒಂದು ಇದಕ್ಕಾಗ್ಬಿಟ್ಟು ಶಾಮೀಲಾಗಿ ಆ ಒಂದು ಅವರ ಅಸ್ತಿತ್ವ ಕಳ್ಕೊಳ್ಳೋದು, ಅನೇಕ ಕಾರಣಗಳಿಂದ ಈ ಚಳುವಳಿಗೆ, ದಲಿತ ಚಳವಳಿ, ಕನ್ನಡ ಪರ ಚಳವಳಿ, ಮಹಿಳಾ ಚಳವಳಿ, ರೈತ ಪರ ಚಳವಳಿ, ಇವೆಲ್ಲ ಒಂದು ಮತ್ತೆ ಕಾರ್ಮಿಕ ಚಳವಳಿ, ಇವೆಲ್ಲ ಒಂದು ಅವ್ರದ್ದೇ ಆದ ಸಮಸ್ಯೆಗಳಲ್ಲಿದ್ದಾರೆ. ಸೊ ನಾನು ಗೊತ್ತಾಯ್ತು, ಇನ್ನ ನಾನು ಬಂದು ಈ ಚಳುವಳಿಗೆ ಇದ್ದಾವೆ, ಆದರೆ ಉದ್ದೇಶ ಇದೆ, ಕರ್ನಾಟಕಕ್ಕೆ ಬೇಕಿದೆ, ಆದರೆ ನಾವು ಕೂಡ ಅವ್ರಿಗೆ ಗಟ್ಟಿಯಾಗಿ ಶಕ್ತಿ ತುಂಬಿಸ್ಬೇಕು, ನಾವು ಕೂಡ ಅವ್ರ ಜೊತೆ ನಿಂತ್ಕೋಬೇಕು, ಆ ಸಮಾನತೆ ಸಾರಬೇಕು ಅಂತ. ಸೊ ನಾನು 2000 ನನಗೆ ಪರವಾಗಿಲ್ಲ, ನನ್ನ ಸಿನಿಮಾ ಕೆರಿಯರ್ ಅಂತ ಸಿನಿಮಾದಲ್ಲಿ ನನಗೆ ಸಿಕ್ಕಿರೋದೆ, ಅದು ನನ್ನ ಉದ್ದೇಶ ಇರಲಿಲ್ಲ. ಸಿನಿಮಾ ಅದು ಬೈ ಚಾನ್ಸ್ ಆಗಿ ಸಿಕ್ತು, ಅದು ನನಗೆ ಒಳ್ಳೆ ವೇದಿಕೆ ಕೊಟ್ಟು. ಮತ್ತೆ ಬಟ್ ಮುಖ್ಯವಾಗಿ ಸಿನಿಮಾದಲ್ಲಿ ನಾನೊಬ್ಬ ವ್ಯಕ್ತಿಯಾಗಿ ಬೆಳಿಬೋದು. ನಾನೊಬ್ಬ ನಟ ಅಂದಾಗ ನಾನೊಬ್ಬ ಕೈಗೊಂಬೆ, ಅದು ನಿರ್ದೇಶಕ, ಅವರ ಬರಹಗ, ಅವರ ಉದ್ದೇಶ, ನಿರ್ಮಾಪಕ ಕೊಟ್ಟಿದ್ದು, ನಾನೊಬ್ಬ ಕೈಗೊಂಬೆ. ಸೊ ಅವ್ರು ಹೇಳಿದ್ ಮಾಡ್ತೀನಿ, ಅವ್ರಿಗೆ ಏನು ಬರ್ದಿರ್ತಾರೋ ಅದನ್ನು ನಾವು ಮಾಡ್ತೀವಿ. ಸೊ ನಾನು ಮಾಡೋದ್ಕಿಂತ ನನಗೆ ನನ್ನ ಕೆರಿಯರ್ ಮಾಡ್ಕೊಂಡು ನಾನು ಬೆಳೆಯೋಕ್ಕಿಂತ ಈ ಒಂದು ವೇದಿಕೆ ಏನು ಸಿಗ್ತಿದೆ, ಈ ಒಂದು ಅವಕಾಶಗಳು ಏನು ಸಿಗ್ತಿದೆ, ನಮ್ಮ ವಿಚಾರಗಳನ್ನ ಕರ್ನಾಟಕದ ಮೂಲೆಗೆ ಹರಡಿಸ್ಬೇಕು, ಮೂಲೆಗೆ ನಾವು ಸಂಘಟನೆ ಮಾಡಬೇಕು, ಗಟ್ಟಿಯಾಗಿ ಸಮಾನತೆ. ಯಾಕಂದ್ರೆ ಸಮಾನತೆ ಅಂದಾಗ ಅದನ್ನ ನಾನು ಸುಮ್ಮನೆ ನನ್ನ ತಲೆ ತಂದಿರೋದು ಅಮೆರಿಕದಲ್ಲಿ ನನಗೆ ಯೋಚನೆ ಇದ್ದಿರ್ಬೋದು, ಅದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತೆ ಅದು ಅಹಿಂಸದ ಮುಖಾಂತರ ಒಂದು ಹೋರಾಟ ಅಂತ ಗೊತ್ತಿರ್ಬೋದು. ಬಟ್ ಇದೆಲ್ಲ ಸಂವಿಧಾನದ ಪೀಠಿಕೆನಲ್ಲೇ ಇದೆ, ಇದೆಲ್ಲ ನಮ್ಮ ದೇಶದ ಮೂಲ ಕಲ್ಪನೆನೇ ಇದು. ಸೊ ಅದನ್ನ ನಾನೇನು ಒಂದು ಹೊಸದಾಗಿರೋದನ್ನ ಹೇಳ್ತಾ ಇಲ್ಲ, ಇದೇ ನಮ್ಮ ಭಾರತದ ಮೂಲ ದೇಶ ಪ್ರೇಮ ಮತ್ತು ಭಾರತದ ಮೂಲ ಒಂದು ಕಲ್ಪನೆ, ಪರಿಕಲ್ಪನೆ. ಸೊ ಆ ಕಾರಣಕ್ಕೆ ನಾನು ಸೇರಿ ನನ್ನ ಹೋರಾಟಗಳು ಮಾಡ್ತಾ ಇದ್ವಿ. ಇವಾಗ ಕರ್ನಾಟಕ ಜನ ಇವತ್ತಿನ ದಿನ ನಮಗೆ ಅಫ್ಕೋರ್ಸ್ ವಿರೋಧ ಬಂದಿದೆ, ವಿರೋಧ ಬಂದ್ರೆ ನಮ್ಗೇನು ತಪ್ಪಿಲ್ಲ, ನಾನು ಕಲ್ತ್ಕೊಳ್ಳೋಕೆ ತಯಾರಿದ್ದೀನಿ. ನಮ್ಮ ವಿಚಾರಗಳು ಇಲ್ಲ, ಇದರಲ್ಲಿ ನಿಮ್ದು ಸರಿ ಇಲ್ಲ, ಇದರಲ್ಲಿ ನಿಮ್ದು ತಪ್ಪಿದೆ ಅಂತ ಯಾರಾದ್ರೂ ಹೇಳಿದ್ರೆ ಖಂಡಿತ ನಾನು ಕಲ್ತ್ಕೊಳ್ಳೋಕ್ಕೆ ನಾನು ತಿದ್ಕೊಂತೀನಿ. ಆದರೆ ನಮ್ದು ಸರಿ ಇದೆ, ಉತ್ತಮ ಪ್ರಜಾಪ್ರಭುತ್ವಕ್ಕೆ ನಮ್ಮ ವಿಚಾರ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅಗತ್ಯ ಇದೆ ಅಂತ ಅನ್ಸ್ದಾಗ ನೀವು ಕೂಡ ಬದಲಾಗಿ ಒಂದು ಸಮಾಜದ ಪರವಾಗಿ ನಿಂತ್ಕೊಳ್ಳಿ. ನಮ್ಗೆ ಯಾವ ಭೇದ ಭಾವನೆ, ಈ ಭೇದ ಭಾವನೆಯ ಸಮಾಜ ಅದು ನಮ್ಮ ಶತ್ರು. ಯಾವ ಸಮುದಾಯ ನಮ್ಮ ಶತ್ರು ಅಲ್ಲ, ಯಾವ ಜಾತಿ, ಜನಾಂಗದ, ಲಿಂಗದ, ಯಾವ ಊರಿನಲ್ಲಿರೋರು ಇವರೆಲ್ಲ ನಮ್ಮ ಶತ್ರು. ಅದು ಯಾರ ಆಯ್ಕೆ ಇಲ್ಲ, ಅದ್ ಯಾಕೋ ನಾವು ಹುಡ್ತೀವಿ. ಆದ್ರೆ ಈ ಹುಟ್ಟದ ಮೇಲೆ ಈ ಅನ್ಯಾಯದ ವ್ಯವಸ್ಥೆನ ಕಿತ್ತಾಕ್ಬೇಕು, ಸಮಾಜ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇನ್ನು ನಟ ಚೇತನ ಅಹಿಂಸಾ ಅಂತ ಬಂದ ತಕ್ಷಣ ಸಮಾನತೆ, ನ್ಯಾಯ, ಗುರಿ ಅನ್ನುವಂಥದ್ದು ಅದು ಹೇಗೆ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಂಡಿದ್ರೆ, ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ನೀವು ಮಾತನಾಡಬೇಕಾದ್ರೆ ಒಂದಿಷ್ಟು ರಿಸರ್ಚ್ ಮಾಡಿರ್ತೀರಾ ಹೇಗೆ ಅನ್ನುವಂಥದ್ದು, ಹಿಂಗೆ ಸಂಶೋಧನೆ ಹೇಗೆ ಮಾಡಿರ್ತೀರಾ ಅನ್ನುವಂಥ
ನಮಗೆ ಎಷ್ಟೋ ಒಂದು ವ್ಯಕ್ತಿಯ ಆಲೋಚನೆಗಳು ಬರಬೇಕು ಅಂದ್ರೆ, ಒಂದು ವ್ಯಕ್ತಿಯ ಒಂದು ನೀವು ಗುರಿ ಅಂತ ಪದ ಬಳಸಿದ್ರಿ, ಒಂದು ವ್ಯಕ್ತಿಯ ಒಂದು ಸಮಾಜಕ್ಕೆ ಅಥವಾ ಅವ್ರು ಏನಾದ್ರು ಮಾಡ್ಬೇಕು, ಸಾಧನೆ ಏನಾದ್ರು ಪ್ರಯತ್ನ ಮಾಡಬೇಕು ಅಂದ್ರೆ ಅನೇಕ ಕಾರಣಗಳಿರುತ್ತೆ ಅದಕ್ಕೆ. ಒಂದು ಅವರ ಬೆಳೆದಿರೋ ವಾತಾವರಣ, ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಕೊಟ್ಟಿರೋ ಒಂದು ರೀತಿಯ ಒಂದು ವಿಚಾರಗಳು, ಬೆಳವಣಿಗೆ, ಅದೆಲ್ಲ ಒಂದು ಕಾರಣ ಆಗುತ್ತೆ. ಅವ್ರು ಕೊಟ್ಟಿರೋ ಎಕ್ಸ್ಪೋಜರ್ಸ್. ನಮಗೆಲ್ಲರಿಗೂ ಗೊತ್ತಿದೆ, ಸ್ಕೂಲ್ಗೆ ಹೋಗಿಂತ ಮುಂಚೆ ಅಥವಾ ಸ್ಕೂಲ್ಗಿಂತ ಮುಖ್ಯ ಇರೋದು ತಂದೆ ತಾಯಿಗಳ ಒಂದು ಆಲೋಚನೆಗಳು, ಅವರ ಒಂದು ಅವ್ರು ನಿಮ್ಗೆ ಏನ್ ಹೇಳ್ಕೊಟ್ಟು ಏನಕ್ಕೆ ಎಕ್ಸ್ಪೋಸ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿಂದನೂ ನಮಗೆ ನಮ್ಮ ತಂದೆ ತಾಯಿ ವಿಚಾರಗಳು, ನಮ್ಮ ತಂದೆಗೆ ಒಂದು ಸಮಾಜದಲ್ಲಿ ನಡೀತಿರೋ ಸಮಸ್ಯೆಗಳ ಬಗ್ಗೆ, ಸಮಾಜದಲ್ಲಿ ನಡೀತಿರೋ ಎಷ್ಟೋ ಆಲೋಚನೆ ಚಿಕ್ಕ ವಯಸ್ಸಿಂದ ಚರ್ಚೆ ಮಾಡ್ತೀವಿ. ಸಾಹಿತ್ಯ ವಲಯ, ನಮ್ಮ ಮನೆಗೆ ಯಾವಾಗಲೂ ದೊಡ್ಡ ದೊಡ್ಡ ವಿಚಾರವಂತರು, ಎಲ್ಲರೂ ಒಂದು ಬುದ್ಧಿಜೀವಿಗಳು ಎಲ್ಲರೂ ಬರ್ತಾ ಇದ್ರು. ಒಂದು ಬಹಳ, ಆಮೇಲೆ ನನಗೆ ಕರ್ನಾಟಕಕ್ಕೆ ಕರ್ಕೊಂಡ್ಬಂದು ಕನ್ನಡ ನನ್ನ ತಾಯಿ ನನಗೆ ಇಂಗ್ಲೀಷ್ ಹೇಳೋಕ್ಕಿಂತ ಮುಂಚೆ ನಮ್ಮ ತಾಯಿ ಆ ರೂಮ್ನಲ್ಲಿ, ಆ ಫ್ಯಾಮಿಲಿ ರೂಮ್ ಅಂತ ನಮಗಿತ್ತು ಮನೇಲಿ, ಅಲ್ಲಿ ಬಂದ್ಬಿಟ್ಟು ನನಗೆ ಕನ್ನಡ ಹೇಳ್ಕೊಟ್ರು ಅಮೆರಿಕಾದಲ್ಲಿ. ಸೊ ಇವೆಲ್ಲ ನಮ್ಗೆ ಬಹಳ ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಇವೆಲ್ಲ ಇಂಪ್ಯಾಕ್ಟ್ ಆಯ್ತು. ಸೊ ಅದೆಲ್ಲ ಕಾರಣಗಳು ನಮ್ಮ ಫ್ಯಾಮಿಲಿ. ಎರಡನೇದು ಏನಂದ್ರೆ ಅಫ್ಕೋರ್ಸ್ ನಮಗೆ ಟೀಚರ್ಸ್. ನನಗೆ ಬಹಳ ನನಗೆ ಈ ಫ್ಯಾಮಿಲಿಯಿಂದ, ನಮ್ಮ ಎಜುಕೇಶನ್ ಇಂದ ಬಹಳ ಅದ್ಭುತವಾದ ಯೂನಿವರ್ಸಿಟಿಗೆ ಹೋಗೋ ಚಾನ್ಸ್ ಇತ್ತು. ಯೇಲ್ ಯೂನಿವರ್ಸಿಟಿ ಅದು ಪ್ರಪಂಚದಲ್ಲೇ ಬಹಳ ಅದ್ಭುತ ಯೂನಿವರ್ಸಿಟಿ. ಅವರ ವಿಚಾರಗಳಲ್ಲಿ ಅದು ಒಂದು ಆರ್ಟ್ಸು, ಹ್ಯುಮ್ಯಾನಿಟೀಸು, ಪೊಲಿಟಿಕಲ್ ಸೈನ್ಸು, ಹಿಸ್ಟರಿ, ಎಕನಾಮಿಕ್ಸು, ಸೋಸಿಯಾಲಜಿ, ಆಂಥ್ರೋಪಾಲಜಿ, ಮಾನವಶಾಸ್ತ್ರ, ಇವೆಲ್ಲ ಓದಕ್ಕೆ ಅವೆಲ್ಲ ನಮಗೆ ಬಹಳ ಎಕ್ಸ್ಪೋಜರ್ ಕೊಟ್ಟು ಬಹಳ ಒಳ್ಳೆ ಟೀಚರ್ಸ್. ಬಾಣಿ ಬೇಟ್ ಅಂತ ನಮ್ಮ ಟೀಚರ್ ಇದ್ರು. ಬಾಣಿ ಬೇಟ್ ಅಂದ್ರೆ ಎಂಥ ಅದ್ಭುತ ಟೀಚರ್ ಅಂದ್ರೆ, ನನಗೆ ಅವತ್ತೇ ಕಾಲೇಜ್ನಲ್ಲಿ ಅಂಬೇಡ್ಕರ್ ಬಗ್ಗೆ, ಪೆರಿಯಾರ್ ಬಗ್ಗೆ ಅವ್ರು ಹೇಳ್ಕೊಟ್ರು. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅವರು ನಮ್ಗೆ ಒಂದು ಕ್ಲಾಸ್ ಇತ್ತು, ಅದರಲ್ಲಿ ಒಂದು ಅವರು ಗಂಡಸರೇ, ಅವರು ಬಿಳಿ ಗಂಡಸರು, ತಮಿಳ್ನಾಡು ಸ್ಪೆಷಲೈಸೇಷನ್, ಮಾನವಶಾಸ್ತ್ರ ಪ್ರೊಫೆಸರ್. ಅವ್ರು ನಮಗೆ ಕ್ಲಾಸ್ನಲ್ಲಿ ಲಿಂಗ ಸಮಾನತೆ ವಿಚಾರದಲ್ಲಿ, ಲಿಂಗ ಒಂದು ಜೆಂಡರ್ ವಿಚಾರಗಳಲ್ಲಿ ಏನೇನ್ ಸಮಸ್ಯೆಗಳಿದೆ ಭಾರತದಲ್ಲಿ, ಭಾರತದ ಒಂದು ಚೌಕಟ್ಟಿನಲ್ಲಿ ಅನ್ನೋದು ಎಷ್ಟೋ ನಮಗೆ ಎಕ್ಸ್ಪೋಸ್ ಮಾಡಿ ಅದ್ಭುತ ಕ್ಲಾಸ್. ಆ ಕ್ಲಾಸ್ ನಲ್ಲಿ ಇದ್ದಿದ್ದು 10 ಜನ. ಅಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಪ್ರತಿ ವಾರ ಇಷ್ಟು ಓದ್ಬೇಕಾಗಿತ್ತು. ಮತ್ತೆ ಓದ್ಬಿಟ್ಟು ನಾವೆಲ್ಲ ಒಂದು ಪೇಪರ್ ಬರೆದು ಎಲ್ಲ ಸರ್ಕ್ಯುಲೇಟ್ ಮಾಡ್ಬೇಕಾಗಿತ್ತು. ಆ 10 ಜನ ನಮ್ಮ ಕ್ಲಾಸ್ ನಲ್ಲಿ 9 ಜನ ಹೆಂಗಸರು, ನಾನು ಒಬ್ಬ ಗಂಡಸು. ಸೊ ಈ 9 ಜನ ಪ್ರತಿಯೊಬ್ರು ಸರಿಯಪ್ಪ ಹೆಂಗಸರು ಒಂಥರ ಯೋಚನೆ ಮಾಡ್ತಾರೆ, ಇವನ್ ಗಂಡಸ್ ಏನ್ ಯೋಚನೆ ಮಾಡಿದಾನೆ ಅನ್ನೋ ರೀತಿನಲ್ಲಿ ಅವ್ರು ಯಾವಾಗಲೂ ನಂದು ಓದೋರು, ಯಾವಾಗಲೂ ಓದ್ಲೇಬೇಕು, ಕರೆಕ್ಟಾಗಿ ಓದ್ಲೇಬೇಕು, ಅರ್ಥ ಮಾಡ್ಕೊಳ್ಬೇಕು, ನಾನು ಯೋಚನೆ ಮಾಡಿ ಅದನ್ನ ಬರೀಬೇಕು ಅಂತ. ಆಮೇಲೆ ಅವ್ರಿಗೆ ಗೊತ್ತಾಗ ಶುರುವಾಯ್ತು, ಅವ್ನ್ ಗಂಡಸಾಗಿರ್ಬೋದು ಬಟ್ ಅವ್ನು ಯೋಚನೆ ಮಾಡೋದೇ ಸ್ತ್ರೀವಾದ ತರ. ಯಾಕಂದ್ರೆ ನಮ್ಮ ಟೀಚರ್ ಅದನ್ನ ಎಕ್ಸ್ಪೋಸ್ ಮಾಡೋದು. ಟೀಚರ್ ಅದನ್ನ ಸ್ತ್ರೀವಾದ ಅನ್ನೋದು ನೀವು ಹೆಂಗಸೋ ಗಂಡಸೋ ಅನ್ನೋ ಪ್ರಶ್ನೆ ಅಲ್ಲ, ಅಥವಾ ಟ್ರಾನ್ಸ್ಜೆಂಡರ್, ಅದು ಒಂದು ಲಿಂಗ ಸಮಾನತೆಯ ಒಂದು ಸಿದ್ಧಾಂತ. ಸೊ ಇದೆಲ್ಲ ಒಂದು ಎಕ್ಸ್ಪೋಜರ್ ಒಂದು. ಮತ್ತೆ ಮೂರನೇದು ಏನಾಗುತ್ತೆ ಅಂದ್ರೆ ನಮ್ಮ ಅನುಭವ. ನಮ್ಮ ಅನುಭವಗಳು ಅಮೆರಿಕದ ದೇಶದಲ್ಲಿ ವರ್ಣಭೇದ ನೀತಿ ಇವತ್ತು ಜೀವಂತವಾಗಿದೆ. ಹೇಗೆ ಮತ್ತೆ ಅಮೆರಿಕದಲ್ಲಿ ಎಷ್ಟೋ ಒಂದು ಧಾರ್ಮಿಕ ಒಂದು ಬಹುತೇಕ ಯಾವುದೇ ದೇಶದಲ್ಲಿ ಬಹುತೇಕರು ಒಂದು ಧರ್ಮ ಆದಾಗ ಅದ್ರಲ್ಲಿ ಬರೋ ಒಂದು ಅಲ್ಪಸಂಖ್ಯಾತರು ಅಂದ್ರೆ ಅದು ಒಂದು ರೀತಿ ಬಹುತೇಕರ ಆಗದೆ ಇರೋ ಒಂದು ಮೈನಾರಿಟಿ ಕಮ್ಯುನಿಟಿ. ಅದು ಧಾರ್ಮಿಕ ಅಲ್ಪಸಂಖ್ಯಾತರವ್ರದ್ದು, ವರ್ಣ ಅಲ್ಪಸಂಖ್ಯಾತರವ್ರದ್ದು, ಭಾಷೆ ಅಲ್ಪಸಂಖ್ಯಾತರಾಗಿರ್ಬೋದು. ನಾವು ಏನಂದ್ರೆ ಯಾವಾಗಲೂ ನಮ್ಮ ಚಿಕ್ಕ ವಯಸ್ಸಿನ ಒಂದು ಅಜ್ಞೇಯವಾದ ಈ ತರದ್ದು ಒಂದು ಯಾವ್ದ ಒಂದು ದೇವರು ತಿಂಟ್ರು ಅನ್ನೋಕ್ಕಿಂತ ಒಂದು ವೈಚಾರಿಕವಾಗಿ ಯೋಚನೆ ಮಾಡೋದಂತ ಇದ್ದಾಗಲೂ. ಬಟ್ ನಾನು ಆ ಬಹುತೇಕ ಧರ್ಮದವನ್ನ ಆಗಿದ್ದೇನೆ, ಅದು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಸೊ ಇದೆಲ್ಲ ನಡೀತು. ಸೊ ನಮಗೆ ಮನೆಯಲ್ಲಿ, ಯೂನಿವರ್ಸಿಟಿ ಮತ್ತೆ ಕಾಲೇಜ್ನ ನಮ್ಮ ಓದಿ ಮತ್ತೆ ನಮ್ಮ ಎಕ್ಸ್ಪೋಜರ್ ಮತ್ತೆ ನಮ್ಮ ಅನುಭವ ಇವೆಲ್ಲ ನಿಂತ್ಕೊಂಡು ನಮಗೆ ಎಷ್ಟೋ ಒಂದು ರೀತಿ ಸಮಾಜದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಸೊ ನಾವು ಕೂಡ ಆಮೇಲೆ ಅದೇ ನಾನು ಕರ್ನಾಟಕಕ್ಕೆ ಬಂದಾಗ, ಇವಾಗ ನಾನು ನಿಜ ಹೇಳ್ತೇನೆ ಶ್ರುತಿ ಅವರೇ, ನನಗೆ ಇವಾಗ 41 ವರ್ಷ. ಆದ್ರೆ ನಾನು ಕರ್ನಾಟಕದಲ್ಲಿ 19 ವರ್ಷದಿಂದ ಇದ್ದೀನಿ. ನಾನು ನಿಜವಾಗ್ಲೂ ಕರ್ನಾಟಕದಲ್ಲಿ 19 ವರ್ಷದ ಹುಡುಗ ನಾನು. ಯಾಕಂದ್ರೆ ನಾನು 19 ವರ್ಷದಿಂದ ಎಷ್ಟೋ ಒಂದು ನಾನು ಕಲಿತಾ ನೋಡ್ತಾ ಇದೀನಿ. ನಾನು ಏನೇನು ಅರ್ಥ ಮಾಡ್ಕೊಳ್ಳೋದು, ಏನೇನು ಪ್ರತಿಯೊಂದನ್ನು ನೋಡ್ತಾ ಇದ್ದೀನಿ ಹೊರತು ನಾನೇನು ನಾನು 41 ವರ್ಷ ಇರ್ಬೋದು, ಬಟ್ ಅದು ಇಲ್ಲಿ ಎಷ್ಟೋ ಇನ್ನೂ ಚಿಕ್ಕ ಹುಡುಗನೇ ಈ ದೇಶದಲ್ಲಿ. ಯಾಕಂದ್ರೆ ನನಗೆ ಕಲಿಯೋದು ಬೇಕಾದಷ್ಟಿದೆ, ಅರ್ಥ ಮಾಡ್ಕೊಳ್ಳೋದು ಬೇಕಾದಷ್ಟಿದೆ. ಬಟ್ ಪ್ರತಿ ದಿನನೂ ಕೂಡ ನಮಗೆ ಒಂದು ರಿಸರ್ಚು, ಅದು ಒಂದು ನಮಗೆ ಏನೇನು ಇದು ಬರಬೇಕು, ಅದು
ವೈಜ್ಞಾನಿಕವಾಗಿ ಇರೋ ಒಂದು ಡಾಕ್ಯುಮೆಂಟೇಶನ್. ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಗೆ ಇವತ್ತಿನ ದಿನ ಲಿಬರಲ್ ಆರ್ಟ್ಸ್ ಎಜುಕೇಶನ್ ನಮ್ಮ ಸಮಾಜದಲ್ಲಿ, ಭಾರತದಲ್ಲಿ ಬಹಳ ಒಂದು ಕೀಳಾಗಿ ನೋಡುವಂತ ಅನಿಸ್ತಿದೆ. ಯಾಕೆ ಹೇಳ್ತೀನಿ ಅಂದ್ರೆ, ಈ ದೇಶದಲ್ಲಿ ನಮಗೆ ಶಿಕ್ಷಣ ಅಂದಾಗ ಅದು ಒಂದು ಒಳ್ಳೆ ದುಡ್ಡು ಮಾಡ್ಕೋಬೇಕು, ಒಳ್ಳೆ ಉದ್ಯೋಗ ತಗೋಬೇಕು, ಅದರಿಂದ ಉದ್ದೇಶದಿಂದ ಶಿಕ್ಷಣ ಅಂತ ಆಗಿದೆ ಹೊರತು ನಾವು ಒಂದು ನಮ್ಮ ಮಾನಸಿಕವಾದ ವಿಕಾಸ ಆಗಬೇಕು, ನಾವು ಒಂದು ಸಮಾಜನ ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಮನಸ್ಥಿತಿ ನಮ್ಮ ಶಿಕ್ಷಣದ ವ್ಯವಸ್ಥೆನಲ್ಲಿ ಇಲ್ಲ. ಅದೇನು ಒಂದು ರೀತಿ ಅದು ಕಾರಣಾಂತರಗಳಾಗಿದೆ. ಇಲ್ಲಿ ಬಹಳ ಒಂದು ತಾರತಮ್ಯ ಇರೋ ದೇಶ, ವ್ಯವಸ್ಥೆ, ಮತ್ತೆ ಇಲ್ಲಿ ಆಳ್ತಿರೋ ವರ್ಗನೇ ಅವರೋ ರೀತಿನೇ ಅವರೋ ಲಾಭಕ್ಕೋಸ್ಕರ ಮಾಡ್ತಿರೋ ಪುರುಷ ಪ್ರಧಾನ ವ್ಯವಸ್ಥೆ, ಇಷ್ಟೋ ಒಂದು ಸಮಸ್ಯೆಗಳಿವೆ. ಸೊ ಆರ್ಟ್ಸ್ಗೆ ಬೆಲೆ ಇಲ್ಲ. ನಮ್ಗೆ ಆರ್ಟ್ಸ್ಗೆ ಯಾಕೆ ಬೆಲೆ ಇಲ್ಲ ಅಂದ್ರೆ, ಆರ್ಟ್ಸ್ ಅಲ್ಲಿ ದುಡ್ಡಿಲ್ಲ. ಆರ್ಟ್ಸ್ ಅಲ್ಲಿ ದುಡ್ಡಿಲ್ಲ ಅಂದ್ಮೇಲೆ ಏನಾಗುತ್ತೆ ಅಂದ್ರೆ, ಅವ್ರು ಆರ್ಟ್ಸ್ ಓದಿದ್ರೆ ಇನ್ನೆಲ್ಲೂ ಸಿಗ್ಲಿಲ್ವೇನಪ್ಪ, ಇಲ್ಲಿ ಯಾಕೆ ನಿನ್ಗೆ ಸೈನ್ಸೋ ಬೇರೆ ಸಿಗ್ಲಿಲ್ವಾ, ಅಥವಾ ನಿನಗೆ ಅಥವಾ ಅವಳು ಅಷ್ಟೊಂದು ಬುದ್ಧಿವಂತರಲ್ಲ, ಈ ರೀತಿಯ ಮನಸ್ಥಿತಿ. ನಮ್ಗೊಂದೇನು ಗೊತ್ತೇ ಶ್ರುತಿ, ಆರ್ಟ್ಸ್ ಅಂದ್ರೆ ಇತಿಹಾಸ, ಸಾಹಿತ್ಯ, ಮಾನವಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಈ ವಿಚಾರಗಳು ಓದಿದಾಗ ನೀವು ದುಡ್ಡು ಮಾಡ್ಕೊಳ್ಳೋದೇ ಇರ್ಬೋದು, ಆದ್ರೆ ನೀವು ಸಮಾಜದ ಸಮಸ್ಯೆಗಳಿಗೆ ನೀವು ಒಂದು ಪರಿಹಾರ ಕೊಡಬೇಕು. ನೀವೇ ನಿಜವಾಗ್ಲೂ ದೇಶ ನಿರ್ಮಾಣ ಮಾಡೋದ್ರಲ್ಲಿ ಆರ್ಟ್ಸ್ ಓದೋರೆ ಮುಂಚೂಣಿಯಲ್ಲಿರ್ತಾರೆ. ನಿಮ್ಗೆ ಸೈನ್ಸ್ ಓದೋರಿಗೆ ಅವ್ರ ಬುದ್ಧಿ ಯಾರಲ್ಲೂ ಕಡಿಮೆ ಇಲ್ಲ. ಬುದ್ಧಿ ಎಲ್ಲ, ಇವಾಗ ಒಬ್ರು ನಮ್ಮ ಆದಿವಾಸಿನೋ ನಮ್ಮ ಜೊತೆ ಇರ್ತಾರೆ, ನಮ್ಮ ಎಷ್ಟು ಸಂಘಟನೆಗಳು ಮಾಡಿದ್ರು, ಮನೆಗೆ ಬಂದಾಗ ಅಲ್ಲಿ ನಮ್ಗೆ ಇಲ್ಲಿ ಪಕ್ಷಿ ಇದ್ ಮಾಡಿದಾಗ ಈ ಪಕ್ಷಿ ಹಿಂಗ್ ಮಾಡ್ತಾ ಇದು ಅಂತ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. ಎಲ್ಲ ಏನೂ ಓದಿರಲ್ಲ ಶಿಕ್ಷಣದಲ್ಲಿ, ಬಟ್ ಅದು ಗೊತ್ತಿರುತ್ತೆ. ಆದ್ರೆ ನಮಗೆ ಶಿಕ್ಷಣದ ವ್ಯವಸ್ಥೆ ಹೆಂಗೆ ಇರಬೇಕು ಬಹಳ ಮುಖ್ಯವಾಗಿ ಅಂದ್ರೆ, ಬರೀ ಉದ್ಯೋಗದ ಒಂದು ಹೊಟ್ಟೆಪಾಡಿನ ಶಿಕ್ಷಣ ಆಗಬಾರ್ದು. ಶಿಕ್ಷಣದ ವ್ಯವಸ್ಥೆ ಅಥವಾ ಒಂದು ಉದ್ಯೋಗದ ಶ್ರೇಣಿನಲ್ಲಿ ಬೆಳಿಬೇಕು. ನೀವು ಶಿಕ್ಷಣ ಓದಿದ್ರೆ ನೀವೆಲ್ಲ ಒಂದು IAS KS, ಅದೆಲ್ಲ ನಮ್ಮ ಗುರಿ. ನಮ್ಮ ಶಿಕ್ಷಣ ಆಗ್ಬಿಟ್ಟು ಮಾನಸಿಕ ವಿಕಾಸ ಆಗಿ ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅನ್ನೋ ನಮ್ಮ ಉದ್ದೇಶ ಇಲ್ಲ. ನನಗಂತೂ ಶ್ರುತಿಯವರೇ ಎಷ್ಟೋ ನನಗೆ ಬೆನಿಫಿಟ್ ಇತ್ತು. ಏನಂದ್ರೆ ಫೈನಾನ್ಷಿಯಲ್ ಸ್ಟ್ರೆಂತ್ ಇತ್ತು, ಪೇರೆಂಟ್ ಒಂದು ತಂದೆ ತಾಯಿ ಸಪೋರ್ಟ್ ಕೊಡೋರಿದ್ರು. ಸೊ ಈ ಕಾರಣಕ್ಕೆ ನಾನು ಅದಕ್ಕೆ ಆರ್ಟ್ಸ್ ಓದಿ, ಹ್ಯುಮ್ಯಾನಿಟೀಸ್ ಓದಿ ಈ ತರ ಸಮಾಜಕ್ಕೆ ನಾನು ಇನ್ವಾಲ್ವ್ ಆಗ್ಬೋದು. ಪಾಪ ಎಷ್ಟೋ ಬಡವರಾಗಿರ್ತಾರೆ, ಎಷ್ಟೋ ಆರ್ಥಿಕ ಸಮಸ್ಯೆಗಳಾಗಿರುತ್ತೆ, ಎಷ್ಟೋ ಈ ಕಾರಣಕ್ಕೆ ಎಲ್ಲರೂ ಇದೇ ತರ ಮಾಡಕ್ಕಾಗಲ್ಲ. ಆದ್ರೆ ನಮಗೆ ಇದನ್ನ ಆರ್ಟ್ಸ್ ಅನ್ನೋದು ಒಂದು ಸಮಾಜವಾಗಿ ನಾವು ಅದನ್ನ ಎಕ್ಸ್ಪೋಜರ್ ಕೊಡಬೇಕು. ಅದು ಕೂಡ ಅದರಿಂದ ನಮಗೆ ಬಹಳ ಒಂದು ದೇಶಕ್ಕೆ ಕಲ್ಪನಾ ಶಕ್ತಿ ಬೆಳೆಯುತ್ತೆ. ನಿಮಗೆ ಸಮಾಜನ ಅರ್ಥ ಮಾಡ್ಕೊಳ್ತೀರ, ಪವರ್ ಸ್ಟ್ರಕ್ಚರ್ಗಳು ಹೇಗೆ ಒಂದು ಅಸಮಾನತೆ ಮೇಲೆ ನಿಂತಿರೋ ಸಮಾಜ ಅನ್ನೋದು ನಿಮ್ಗೆ ಗೊತ್ತಾಗಿ ಅದರ ವಿರುದ್ಧ ನಿಂತ್ಕೊಳ್ಳೋಕ್ಕೆ ಬಹಳ ಸಾಧ್ಯತೆಗಳಾಗುತ್ತೆ. ಸೊ ನಾವು ನಮ್ಮ ದೇಶದ ಆರ್ಟ್ಸ್ ಅನ್ನು ಬೆಳೆಸ್ಬೇಕು, ನಮ್ಮ ದೇಶದ ಶಿಕ್ಷಣದ ಗುರಿ ಏನು ಅಂತ ಹೇಳ್ಕೊಡ್ಬೇಕು. ನಾವು ಕೂಡ ಇಲ್ಲಿ ಕರ್ನಾಟಕದಲ್ಲಿ ನಾವು ಪಠ್ಯಪುಸ್ತಕದ ಶಿಕ್ಷಣಕ್ಕೆ ಜಾಸ್ತಿ ಬೆಲೆ ಕೊಡೋದಕ್ಕಿಂತ ಪಠ್ಯಪುಸ್ತಕಗಳು ಶಿಕ್ಷಣ ಮಾಡಲೇಬೇಕು. ನಮಗೆ ಬಾಬಾ ಸಾಹೇಬ್ರವರೆಲ್ಲ ಇದ್ದಾಗ ಒಂದು 6% ಶಿಕ್ಷಣ ಓದಿರೋ ಸಾಕ್ಷರತೆ ಇರೋರಿದ್ರು. ಇವತ್ತು ನಮ್ಮ ಕರ್ನಾಟಕದಲ್ಲಿ 75% ಇರ್ಬೋದು. ಆ ಶಿಕ್ಷಣಕ್ಕಿಂತ ಯಾವ ಶಿಕ್ಷಣಕ್ಕೆ ನಾವು ಉತ್ತಮ ಸಮಾಜ ಕಟ್ಬೋದು ಅಂದ್ರೆ ಚಳುವಳಿಯ ಶಿಕ್ಷಣ. ಪಠ್ಯಪುಸ್ತಕದ ಶಿಕ್ಷಣ ನಮಗೇನು ಕೊಡುತ್ತೆ ಅಂದ್ರೆ, ಅದು ಒಂದು ಉದ್ಯೋಗ, ಒಂದು ಬಾಡಿಗೆ ಕಟ್ಟಕ್ಕೆ, ಒಂದು ಬೇಸಿಕ್, ಒಂದು ಮನೆ ಒಂದು ಟಿವಿನೋ, ಒಂದು ಏನೋ ಒಂದು ಸೋಫಾನೋ, ಈ ಥರದ್ದೆಲ್ಲ ಕೊಡುತ್ತೆ ಬೇಸಿಕ್, ಅದು ಬೇಕು. ಆದರೆ ಚಳುವಳಿಯ ಶಿಕ್ಷಣ ಉತ್ತಮ ಸಮಾಜ ಕಟ್ಟುತ್ತೆ. ಸೊ ಆ ಚಳುವಳಿಯ ಶಿಕ್ಷಣನೂ ಬಹಳ ಮುಖ್ಯ. 400 ವರ್ಷದ ಬಂಡವಾಳಶಾಹಿ ವ್ಯವಸ್ಥೆ ನಮ್ಮಲ್ಲಿ ಹೇರಿದೆ, 100 ವರ್ಷದ ಹಿಂದುತ್ವ ನಮ್ಮಲ್ಲಿ ಬಂದಿದೆ, 75 ವರ್ಷದ ನಮಗೆ ಭಾಷೆಯ ತಾರತಮ್ಯ, ಬೇರೆ ಬೇರೆ ರೀತಿ ಹಿಂದಿ, ಇಂಗ್ಲಿಷ್, ಸಂಸ್ಕೃತ ನಮ್ಮಲ್ಲಿ ಬಂದಿದೆ. ಒಂದರ ಮೇಲೆ ಒಂದು ಈ ವ್ಯವಸ್ಥೆ ದೊಡ್ಡ ಮಟ್ಟದ ಹಾದಿಗೆ ಹೋಗ್ತದೆ. ದೇವದಾಸಿ ತಾಯಿಂದಿರು ಹೆಚ್ಚಾಗಿ ಅಸ್ಪೃಶ್ಯ ದಲಿತ ಮಹಿಳೆ ಮತ್ತೆ ದೇವದಾಸಿ ತಾಯಿಂದಿರು ಒಂದು ಆದಿವಾಸಿಗಳಲ್ಲೂ ಇದರ ಅನೇಕರು.